ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ನಂದಗೋಪಾಲ್. ಸೊ ಮತ್ತೆ ಒನ್ ಮೋರ್ ಅಪ್ಡೇಟ್. ನಾವು ಇದು ನೆನ್ನೆ ನ್ಯೂಸ್, ಅದರಿಂದ ಇದನ್ನ ನಿಮಗೆ ಇಮಿಡಿಯೇಟ್ ಆಗಿ ಕೊಡೋಣ ಅಪ್ಡೇಟ್ ಅಂತ. ನೀವು ಓದಿರ್ತೀರ ಪೇಪರಲ್ಲಿ ಬಹುಶಃ. ಇದೇನಂದ್ರೆ ಹರೋಹಳ್ಳಿ ಬಿದದಿಂದ ಗೊತ್ತಾಯ್ತು, ಆಮೇಲೆ ನೆಲಮಂಗಲ ಕುಣಿಗಲ್ ಅಂತ ಇತ್ತು. ಇವಾಗ ಮಾತ್ರ ಹೊಸ ಹೆಸರು ಬಿಟ್ಟಿದ್ದಾರೆ ಇವಾಗ, ಸೋಲೂರು ಅಂತ. ಅದೇ ಹಂಗೆ ಎಲ್ಲಿದೆ ಅಂದ್ರೆ ಆಕ್ಚುಲ್ ಆಗಿ ನೆಲಮಂಗಲ ಕುಣಿಗಲ್ ಹತ್ರನೇ ಇದೆ ಅದು. ಈಗ ಮೊದಲಿದ್ದ ಜಾಗ ಅಂದ್ರೆ ಮಂಚನಹಳ್ಳಿ, ಸೋಲದೇವನಹಳ್ಳಿ, ಯಂತಗನಹಳ್ಳಿ, ಆಮೇಲೆ ಬೇರೆ ಜಾಗಗಳೈತಲ್ಲ, 13 ಜಾಗ ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ. ಅಲ್ಲಿಂದ ಒಂದು 15 ಕಿಲೋಮೀಟರ್, 13 ಕಿಲೋಮೀಟರ್ ದೂರದಲ್ಲಿ ಸೋಲೂರು ಅಂತ ಇದೆ. ಸೊ ಇನ್ ಅಂಡ್ ಅರೌಂಡ್ ದಿಸ್ ಏರಿಯಾ ಅಂತ ಹೇಳ್ತಾರೆ. ಸೊ ವಿಚ್ ಮೀನ್ ದೇ ವಿಲ್ ಬಿ ಇನ್ ಓವರ್ಲ್ಯಾಪ್ ಡೆಫಿನೆಟ್ ಆಗಿ. ಬಟ್ ಫೈನಲ್ ಆಗಿ ಯಾವ ಏರಿಯಾ ಅಲ್ಲಿ ಸೋಲೂರು ಅಂತ, ಅಕಸ್ಮಾತ್ ಏನಾದ್ರು ಸೋಲೂರು ಅಂತ ಫೈನಲೈಸ್ ಆದ್ರೆ ಯಾವ ಜಾಗ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಇನ್ ಅಂಡ್ ಅರೌಂಡ್ ಸೋಲೂರು ಅಂತ ಹೇಳ್ತಾರೆ. ಸೊ ವಿಚ್ ಮೀನ್ಸ್ ನಾಟ್ ವೆರಿ ಫಾರ್ ಫ್ರಮ್ ವಾಟ್ ವಿ ಆರ್ ಟಾಕಿಂಗ್ ಆಯ್ತಲ್ಲ. ಸೊ ಇದು ಹೊಸ ಜಾಗ ಅದು ಹೇಳಿದ್ದಾರೆ. ಬಟ್ ಅಗೇನ್ ಇನ್ನ ಫೈನಲೈಸ್ ಅಂತ ಮಾಡ್ತಾ ಇಲ್ಲ. ಅದು ಯಾವ ಫೈನಲೈಸ್ ಮಾಡ್ತಾ ಗೊತ್ತಿಲ್ಲ. ಎಲ್ಲರೂ ಕಾಯ್ತಾ ಇದೀವಿ ಎಂ ಬಿ ಪಾಟೀಲ್ ಅವ್ರನ್ನ ಫೈನಲ್ ಆಗಿ ಬಂದ್ಬಿಟ್ಟು ಅಪ್ಪ ಇದೇ ಜಾಗದಲ್ಲಿ ಏರ್ಪೋರ್ಟ್ ಬರುತ್ತಾ ಇದೆ ಅಂತ ಹೇಳ್ಬೇಕು ಅಂತ. ಬಟ್ ರೈಟ್ ನೌ ಇಟ್ಸ್ ಆಲ್ ಪ್ಯೂರ್ಲಿ ಮ್ಯಾನಿಪುಲೇಷನ್, ರಿಯಲ್ ಎಸ್ಟೇಟ್ ಮ್ಯಾನಿಪುಲೇಷನ್ ಇಸ್ ಹ್ಯಾಪನಿಂಗ್ ಡೆಫಿನೆಟ್ಲಿ. ನೋಡೋಣ ಯಾವಾಗ ಆಗತ್ತೆ ಅಂದ್ಬಿಟ್ಟು. ಬಟ್ ಇದು ಅಪ್ಡೇಟ್ ಫಸ್ಟ್. ಸೊ ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್, ಕರ್ನಾಟಕ ಗವರ್ಮೆಂಟ್ ಶಾರ್ಟ್ ಲಿಸ್ಟ್ 3 ಸೈಟ್ಸ್. ಈಗ 3 ಸೈಟ್ ಫೈನಲೈಸ್ ಮಾಡಿದ್ದಾರೆ. ಅದರಲ್ಲೂ ಸ್ಟಿಲ್ ಟಗ್ ಆಫ್ ವಾರ್ ಇದೆ. ಅಂದ್ರೆ ಶಿವಕುಮಾರ್ ಅವರು ಆಮೇಲೆ ಪರಮೇಶ್ವರ್ ಅವರು, ಒಬ್ರು ಬಂದ್ಬಿಟ್ಟು ಸೌತ್ ಬ್ಯಾಂಗ್ಳೂರ್ ಬೇಕು ಅಂತ, ಇನ್ನೊಬ್ರು ಬಂದು ನಾರ್ತ್ ಬ್ಯಾಂಗ್ಳೂರ್ ಬೇಕು ಅಂತ. ಸೊ ಅದರಿಂದ ನಡೀತಾ ಇದೆ. ಇನ್ನು ಇವಾಗ ನೋಡ್ಬೇಕಂದ್ರೆ ಇದು ಹೊಸ ಹೆಸರು ಹೇಳಿದ್ನಲ್ಲ ಸೋಲೂರು ಅಂತ, ಅದ್ಬಿಟ್ಟು ಅಬೌಟ್ 13 ಕಿಲೋಮೀಟರ್ಸ್ ಫ್ರಮ್ ಕರೇಕಲ್ಲು ಗ್ರಾಮ ಟೋಲ್ ಬೂತ್. ಓಕೆ, ಸೊ ದಟ್ ಸೇಮ್ ನೆಲಮಂಗಲ ಕುಣಿಗಲ್ ಸ್ಟ್ರೆಚ್ ಅಲ್ಲೇ ಇದೆ. ಬಟ್ ಏನಂದ್ರೆ ಒಂದು ನಾವು ಲಾಸ್ಟ್ ಮಾತಾಡಿದ ದೊಡ್ಡ ಲೊಕೇಶನ್ ಇಂದ ಒಂದು ಫ್ಯೂ ಕಿಲೋಮೀಟರ್ಸ್ ಅವೇ ಅಷ್ಟೇ. ಬಟ್ ಓವರ್ಲ್ಯಾಪ್ ಆಗ್ಬೋದು ಮೋಸ್ಟ್ಲಿ ಫೈನಲ್ ಆಗಿ ಅಕ್ವೈರ್ ಮಾಡಿದಾಗ ಯಾವುದೋ ಲ್ಯಾಂಡ್ ಅಂತ. ಬಟ್ ದಿಸ್ ಇಸ್ ದ ಡಿಫ್ರೆನ್ಸ್ ಅಲ್ಲಿ ನಾನು ಸರ್ಕಲ್ ಮಾಡಿರೋದು. ಸೊ ಈಗ 3 ಜಾಗ ಇದೆ, ಹರೋಹಳ್ಳಿ, ಬಿದದಿ, ಆಮೇಲೆ ಸೋಲೂರು ಆಯ್ತಲ್ಲ. ಸೊ ಯಾವ್ದು ಮುಗಿಯತ್ತಂತ ಗೊತ್ತಿಲ್ಲ. ಅದು ಇನ್ನ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಯಾವಾಗ ಹೇಳ್ತಾರ ಗೊತ್ತಿಲ್ಲ. ಎಂ ಬಿ ಪಾಟೀಲ್ ಅವ್ರು ಬಂದ್ಬಿಟ್ಟು ಅಪ್ಪ ಇದೇ ಫೈನಲ್ ಅಂತ ಲೊಕೇಶನ್ ಫೈನಲೈಸ್ ಮಾಡ್ಬೇಕಂದ್ರೆ ಅದು ದಟ್ ವಿಲ್ ಬಿ ದ ಗ್ರೇಟೆಸ್ಟ್ ಡೇ ಫಾರ್ ಕರ್ನಾಟಕ ಗವರ್ಮೆಂಟ್ ಆ್ಯಂಡ್ ಫಾರ್ ಆಲ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಫಾರ್ ಆಲ್ ದ ಲ್ಯಾಂಡ್ ಓನರ್ಸ್ ಆಸ್ ಸಚ್. ಓಕೆ, ಕಾದ್ ನೋಡೋಣ. ಅದಲ್ಲದೆ ಬೇರೆ ಇನ್ಫ್ಯಾಕ್ಟ್ ಲಾಟ್ ಆಫ್ ಅದರ್ ನ್ಯೂಸ್ ನೀವು ಓದಿರ್ತೀರ ಡೆಫಿನೆಟ್ ಆಗಿ. ಯಾಕಂದ್ರೆ ಶಿವಕುಮಾರ್ ಹೇಳಿದ್ರು ಅಂತ ಇದರ ರಾಮನಗರ ಆಬ್ವಿಯಸ್ಲಿ ಆಫ್ಟರ್ ರಿನೇಮಿಂಗ್ ಇಟ್ ಟು ಸೌತ್ ಬ್ಯಾಂಗ್ಳೂರ್ ಪ್ರೈಸ್ ಆಫ್ ಗಾನ್ ಅಪ್ ಆಲ್ರೆಡಿ. ಅಂಡ್ ಇನ್ನ ಏರ್ಪೋರ್ಟ್ ಬಂತಂದ್ರೆ ಗಗನಕ್ಕೆ ಬಿಡುತ್ತೆ ಅಲ್ವಾ. ಸೊ ದಟ್ಸ್ ದ ಥಿಂಗ್. ಅಂಡ್ ಸೊ ಸೇಮ್ ವೇ ನಾರ್ತ್ ಬ್ಯಾಂಗ್ಳೂರಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಯಾವಾಗ ಎಲ್ಲಿ ಆಗತ್ತೆ ಅಂದ್ಬಿಟ್ಟು ಅದನ್ನ ನೋಡ್ಬೇಕಾಗತ್ತೆ ಇವಾಗ ಫೈನಲ್ ಆಗಿ. ಓಕೆ, ಸೊ ಎಲ್ಲಿ ಸೋಲೂರು ಅಂದ್ರೆ ಈ ಮ್ಯಾಪ್ ಅಲ್ಲಿ ನೋಡಿ, ಇದೇ ತೋರಿಸ್ತಾ ಇದೀನಲ್ಲ ಸೋಲೂರು ಮ್ಯಾಪ್, ಇದೇ ಇಲ್ಲೇ ಇರೋದು ಸೋಲೂರು. ಸೊ ಇನ್ ಅಂಡ್ ಅರೌಂಡ್ ದಿಸ್ ಪ್ಲೇಸ್ ಅಂತ ಅಕ್ವೈರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಬರುತ್ತೆ ಅಂತ ಏರ್ಪೋರ್ಟ್. ಬಟ್ ಯಾವ ಏರ್ ಅಕ್ವೈರ್ ಮಾಡ್ತಾರೆ ಅಂದ್ಬಿಟ್ಟು ಡೀಟೇಲ್ಸ್ ಮ್ಯಾಪ್ ಗೊತ್ತಾಗುತ್ತೆ. ಅದು ಬಂದಾಗ ಇನ್ನೊಂದು ಅಪ್ಡೇಟ್ ಮಾಡೋಣ ಆಯ್ತಲ್ಲ. ಸೊ ಇದು ಎಲ್ಲಿದೆ ಅಂದ್ರೆ ಕರೇಕಲ್ಲು ಗ್ರಾಮ ಇದೆಯಲ್ಲ, ಅಲ್ಲಿಂದ ಒಂದು 12-13 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ. ನೋಡಿ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಸೊ ಇದು ಕರೇಕಲ್ಲು ಗ್ರಾಮ ಟೋಲ್ ಪ್ಲಾಜಾ, ಅಲ್ಲಿಂದ ಇಟ್ಸ್ ಅಬೌಟ್ 14 ಕಿಲೋಮೀಟರ್ಸ್ ಸೋಲೂರು. ಓಕೆ, ಸೊ ಸೋಲೂರು ನಾನು ಹೇಳ್ದಂಗೆ ಹೊನ್ನಸಂದ್ರ, ಆಮೇಲೆ ಮಂಚನಹಳ್ಳಿ, ಆಮೇಲೆ ಯಟಗನಹಳ್ಳಿ ಎಲ್ಲ ಇಲ್ಲೇ ಇದೆ. ಸೊ ಆಫ್ಟರ್ ಕರೇಕುಲರ್ ಗ್ರಾಮ ಟೋಲ್ ಪ್ಲಾಜಾ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಾಸ್ ದ ಅರ್ಲಿಯರ್ ಏರಿಯಾ. ಈಗ ಸ್ವಲ್ಪ ಮುಂದೆ ಹೋಗಿದೆ ಅಷ್ಟೇ, ಒಂದು 13-14 ಕಿಲೋಮೀಟರ್ಸ್ ಮುಂದೆ ಹೋಗಿದೆ ಅಷ್ಟೇ. ಬಟ್ ಅರೌಂಡ್ ದ ಸೇಮ್ ಸ್ಟ್ರೆಚ್. ಬಟ್ ಫೈನಲ್ ಆಗಿ ಯಾವ್ದು ಫೈನಲೈಸ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಓಕೆ, ಸೊ ಇಲ್ಲಿ ಈ ಮ್ಯಾಪ್ ಅಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ಯಾವ ಜಾಗ ಇತ್ತು, ಸೋಳದೇವನಹಳ್ಳಿ, ಯಂಟಗನಹಳ್ಳಿ, ಆಮೇಲೆ ಕೊತ್ತಗನಹಳ್ಳಿ, ಆಮೇಲೆ ಮಂಚನಹಳ್ಳಿ ಅಂತ ಎಲ್ಲ ಐತಲ್ಲ. ಸೊ ಇಲ್ಲಿ ಈ ಜಾಗದಲ್ಲಿ ಬರಬೇಕು ಅಂತ ಇತ್ತು ಫಸ್ಟ್. ಅಂಡ್ ನಾವು ಇಟ್ಸ್ ಮೂಡ್ ಲಿಟಲ್ ಬಿಟ್ ಹಿಯರ್. ಓಕೆ, ಸೊ ಅದು ಒಂದು ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ನೋಡೋಣ ಈ 3 ಜಾಗದಲ್ಲಿ ಯಾವ್ದು ಫೈನಲೈಸ್ ಮಾಡ್ತಾರೆ ಅಂದ್ಬಿಟ್ಟು ಫೈನಲ್ ಆಗಿ. ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ನೋ ವಾಟ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ಅಂದ್ಬಿಟ್ಟು. ಯಾಕಂದ್ರೆ ಫೈನಲ್ ಆಗಿ ಇವರು ಏನೋ ಶಾರ್ಟ್ ಲಿಸ್ಟ್ ಮಾಡಿ ಕಳ್ಸಿದ್ರು ಆ ಜಾಗ ಫೀಸಿಬಲ್ ಆಗಿದೆಯಾ, ಟೆಕ್ನಿಕಲ್ ಆಗಿ ಫೀಸಿಬಲ್ ಆಗಿದೆಯಾ ಅಲ್ಲ ಅನ್ಬೋದು ಫೈನಲ್ ಡಿಸಿಷನ್ ವಿಲ್ ಬಿ ವಿತ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಅಲ್ಲಿ ಬಂದ್ರೆ ಅವ್ರು ಓಕೆ ಅಂದ್ರೆ ಅಲ್ಲಿ ಏರ್ಪೋರ್ಟ್ ಬರೋದಿಲ್ಲ ಅಂದ್ರೆ ಬರಲ್ಲ ಆಯ್ತಲ್ಲ. ಸೊ ಕಾದ್ ನೋಡ್ಬೇಕು. ಇನ್ನ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತದೆ. ಯಾವಾಗ ಮಿಸ್ಟರ್ ಪಾಟೀಲ್ ಹೇಳ್ತಾರೆ
ಅಂದ್ಬಿಟ್ಟು ನಾವೆಲ್ಲರೂ ಕಾಯ್ದು ನೋಡ್ತಾ ಇದೀವಿ. ವಿಚ್ ವಿಲ್ ಆಲ್ಸೋ ಬಿ ಎ ವೆರಿ ಯೂಸ್ಫುಲ್ ಫಾರ್ ಆಲ್ ಆಫ್ ಅಸ್ ಅಲ್ಲ, ಎಲ್ಲರಿಗೂ, ಯಾರು ಇನ್ವೆಸ್ಟ್ ಮಾಡೋರು, ಯಾರು ಲ್ಯಾಂಡ್ ಓನರ್ಸು, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಆಲ್ಸೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋರಿಗೂ ಯೂಸ್ ಆಗುತ್ತೆ ಒನ್ಸ್ ದ ಲೊಕೇಶನ್ ಇಸ್ ಫೈನಲೈಸ್ಡ್. ಸೊ ಸ್ಟಿಲ್ ದ ಸಸ್ಪೆನ್ಸ್ ಕಂಟಿನ್ಯೂಸ್. ಹೂ ವಿಲ್ ವಿನ್ ಫೈನಲಿ, ಪೊಲಿಟಿಕಲ್ ಆರ್ ಟೆಕ್ನಿಕಲ್, ಕಾದ್ ನೋಡಬೇಕು. ಓಕೆ, ನಮಸ್ಕಾರ.